So hey everyone, welcome to all of you to my channel Imam D classes. So in this video we will discuss the next question based on a single entry system for 15 marks. Okay, so just look out. This is a Mr. Somesh kept his books under single entry system during the year ended 31st December means 2013 his cash transactions were as under ಅಂದ್ರೆ ಇದು ಏನಿದ್ದು ಕ್ಯಾಶ್ ಅಕೌಂಟ್ ಇದು ಏನ್ರಿ ಕ್ಯಾಶ್ ಅಕೌಂಟ್ ರಿಸಿಪ್ಟ್ಸ್ ಅಮೌಂಟ್ ಪೇಮೆಂಟ್ಸ್ ಅಮೌಂಟ್ ಇಲ್ಲೇ ಫ್ರೆಶ್ ಕ್ಯಾಪಿಟಲ್ ಬ್ರೌಟ್ ಇನ್ ಕ್ಯಾಶ್ 15,200 ಫ್ರೆಶ್ ಕ್ಯಾಪಿಟಲ್ ಬ್ರೌಟ್ ಇನ್ ಕ್ಯಾಶ್ ಅಂದ್ರೆ ಏನ್ರಿಪ್ಪ ಇದು ಅಡಿಷನಲ್ ಕ್ಯಾಪಿಟಲ್ ಇದು ಏನಿದು ಅಡಿಷನಲ್ ಕ್ಯಾಪಿಟಲ್ 15,200 ನೆಕ್ಸ್ಟ್ ಕಲೆಕ್ಷನ್ ಫ್ರಾಮ್ ಡೆಟರ್ಸ್ 22,000 ಇದು ಅಂದ್ರೆ ಕಲೆಕ್ಷನ್ ಫ್ರಾಮ್ ಡೆಟರ್ಸ್ ಅಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಕ್ಯಾಶ್ ಸೇಲ್ಸ್ 1,200 ನೆಕ್ಸ್ಟ್ ಪೇಡ್ ಟು ಕ್ರೆಡಿಟರ್ಸ್ 28,200 means cash paid to creditors. Next wages 1,500 salaries 800 rent drawings ಏನು ಮಾಡಬೇಕ್ರಿಪ್ಪ ಲೆಸ್ ಮಾಡಬೇಕು ಡ್ರಾಯಿಂಗ್ಸ್ ಲೆಸ್ ಮಾಡಬೇಕು ಕ್ಯಾಪಿಟಲ್ ಒಳಗೆ ನೆಕ್ಸ್ಟ್ ಬರೀ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ವೇರ್ ಆಸ್ ಫಾಲೋಸ್ 1/1/2013 31/12/2013 ಇದು ಏನ್ರಿದು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಸ್ ಡೆಟರ್ಸ್ ಅಂದ್ರೆ ಏನ್ರಿ ಸಂಡ್ರಿ ಡೆಟರ್ಸ್ ಓಪನಿಂಗ್ 1,400 ಕ್ಲೋಸಿಂಗ್ 2,000 sundry creditors opening 2,730 closing 3,000 stock opening 2,000 closing 12,000 land and buildings opening closing ಐತ್ರಿ cash at bank opening closing ಐತ್ರಿ closing ready ಮಾಡಿ ಕೊಟ್ಟಾರಿ ಅವರು ಏನ್ರಿ closing balance cash at bank closing balance ready ಮಾಡಿ ಐತ್ರಿ ಎಷ್ಟ್ರಿ 4,230 next furniture opening balance closing balance capital opening balance okay capital opening balance ಐತ್ರಿಪ್ಪ ಅಂದ್ರೆ ಏನ್ರಿ ಸ್ಟೇಟ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಐತ್ರಿಪ್ಪ ಅದಕ್ಕೆ ಏನ್ರಿ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಂದ್ರೆ ನೋಡ್ರಿ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ ಅವಶ್ಯಕತೆ ಇಲ್ಲ ತಿಳಿತಾರೆ ನಿಮ್ಗೆ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ ಅವಶ್ಯಕತೆ ಇಲ್ಲ ಆಮೇಲೆ ಏನ್ರಿಪ್ಪ ಇದು ಕ್ಯಾಶ್ ಎಟ್ ಬ್ಯಾಂಕ್ ಏನ್ರಿ ಕ್ಯಾಶ್ ಎಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ರೆಡಿ ಮಾಡಿ ಕೊಟ್ಬಿಟ್ಟಾರೆ ಇಲ್ಲಿ ಸಾರಿ ನೆಕ್ಸ್ಟ್ ಡೆಪ್ರಿಸಿಯೇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಬೈ 10% ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ 10% ಡೆಪ್ರಿಸಿಯೇಷನ್ ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 10% ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೆಟರ್ಸ್ ಅಂದ್ರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಲೆಸ್ ಮಾಡಬೇಕದು ಪ್ರಿಪೇರ್ ಎ ಟೋಟಲ್ ಡೆಟರ್ಸ್ ಅಕೌಂಟ್ ಬಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಸಿ trading and profit and loss account for the year ending 31st December 2013 next D balance sheet as on 31/3/2013 okay ತಪ್ಪು ಕೊಟ್ಬಿಟ್ಟಾರಿಪ್ಪ ಅದು ತಪ್ಪು 31/3 ಬರಂಗಿಲ್ಲ 31/12 ಬರ್ತದ್ರಿ ಇಲ್ಲ ಸರಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ಇಲ್ಲಿ ಡೆಬಿಟ್ ಅಂತ ಬರೀರಿಪ್ಪ ಇಲ್ಲಿ ಕ್ರೆಡಿಟ್ ಅಂತ ಬರೀರಿ ಎ ಅಲ್ಲ ಅದು ಎ ಆನ್ಸರ್ ನೋಡ್ರಿಪ್ಪ ಅದು ಎ ಟೋಟಲ್ ಡೆಟರ್ಸ್ ಅಕೌಂಟ್ ಬರೀರಿಪ್ಪ ಇಲ್ಲಿ ಎ ಅಂತ ಬರೀರಿ ಎ ಆನ್ಸರ್ ಇದು ಇದೇನಿದು ಎ ಆನ್ಸರ್ ಎ ಆನ್ಸರ್ ನೋಡಿದ್ದು ಟೋಟಲ್ ಡೆಟರ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರೀರಿಪ್ಪ ಈಗ ಡೆಟರ್ಸ್ಗೆ ಏನ್ ಮಾಡ್ತೀರಿ ಫಸ್ಟ್ ನೀವು ಡೆಬಿಟ್ ಸೈಡ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೌದಲ್ಲ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಡೇಟ್ ಅಲ್ಲ ಅದು ಏನಿದು 1/1/2013 ಅಲ್ಲ ಅದು 1/1/2013 ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇದು ಏನ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದು ಏನ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ 31/12 ಬರಬೇಕಿಲ್ಲ ಯಾಕಂದ್ರೆ ಜನವರಿ ಚಾಲು ಆಗಿ ಡಿಸೆಂಬರ್ಗೆ ಮುಗಿತೀರಿ ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಬೇರೆ ಕೊಡ್ತಾರಿಪ್ಪ 1/4/31/3 ಕೊಡ್ತಾರೆ ನಿಮಗೆ 31/12/2013 ಓಕೆ ಇದು ಓಪನಿಂಗ್ ಬ್ಯಾಲೆನ್ಸ್ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ನೋಡ್ಬೇಕು ನಾವು ಬರೀ ಡೆಟರ್ಸ್ ನೋಡ್ಬೇಕು ಓಪನಿಂಗ್ ಮತ್ತು ಕ್ಲೋಸಿಂಗ್ ಎಲ್ಲಿತ್ರಿಪ್ಪ ಇಲ್ಲಿ ನೋಡ್ರಿ ಸಂಡ್ರಿ ಡೆಟರ್ಸ್ ಏನ್ರಿ ಓಪನಿಂಗ್ ಬ್ಯಾಲೆನ್ಸ್ 1,400 ಕ್ಲೋಸಿಂಗ್ ಬ್ಯಾಲೆನ್ಸ್ 2,000 opening 1,400 closing 2,000 okay opening balance 1,400 closing balance 2,000 okay done debtors account ಆಗೈತ್ರಿ ನೆಕ್ಸ್ಟ್ ಏನ್ರಿಪ್ಪ ಬಿ ಏನಿದು ಸಂಡ್ರಿ ಕ್ರೆಡಿಟರ್ಸ್ ಓಕೆ ಸಂಡ್ರಿ ಕ್ರೆಡಿಟರ್ಸ್ ಮಾಡ್ರಿಪ್ಪ ಸಂಡ್ರಿ ಕ್ರೆಡಿಟರ್ಸ್ ಇದು ಬಿ ಆನ್ಸರ್ ಇದು ಬಿ ಆನ್ಸರ್ ಇದು ಬಿ ಆನ್ಸರ್ ಏನಿದು ಬಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್
ಇಲ್ಲಿ ಡೆಬಿಟ್ ಅಂತ ಬರೀರಿಪ್ಪ, ಇಲ್ಲಿ ಕ್ರೆಡಿಟ್ ಅಂತ ಬರೀರಿ. ಪರ್ಟಿಕ್ಯುಲರ್ಸ್ ರುಪೀಸ್. ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಬಾಯ್ ಇಂದ ಚಾಲೂ ಮಾಡ್ಬೇಕು ನೀವು. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಡೇಟ್ ಏನ್ರಿಪ್ಪ ಅದು? ಓಪನಿಂಗ್ 1/1/2013 ಕರೆಕ್ಟಾ? ಇಲ್ಲೇ 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇಲ್ಲಿ ಕ್ಲೋಸಿಂಗ್ ಡೇಟ್ ಬರೀಬೇಕು 31/12/2013 ಅಂತ ಕರೆಕ್ಟಾ? ಓಕೆ, ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಬರೀಪ್ಪ. ಕ್ರೆಡಿಟರ್ಸ್ ಎಲ್ಲಿ ನೋಡ್ರಿ, ಸನ್ರಿ ಕ್ರೆಡಿಟರ್ಸ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ರೀ? 2730. ಓಪನಿಂಗ್ ಬ್ಯಾಲೆನ್ಸ್ 2730, ಕ್ಲೋಸಿಂಗ್ ಬ್ಯಾಲೆನ್ಸ್ 3000. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ 2730 ಅಲ್ಲ, ಅದು 2730 ಕರೆಕ್ಟಾ? ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದು? 3000 ಅಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ 3000. ಓಕೆ, ಡನ್. ಓಪನಿಂಗ್ ಬ್ಯಾಲೆನ್ಸ್ 2730, ಕ್ಲೋಸಿಂಗ್ ಬ್ಯಾಲೆನ್ಸ್ 3000. ಡನ್. ಬಿ ಆಗೈತ್ರಿ. ನೆಕ್ಸ್ಟ್ ಬರ್ರಿಪ್ಪ. ಈಗ ನೆಕ್ಸ್ಟ್ ಏನೈತ್ರಿ? ಈಗ ಸ್ಟಾಕ್ ಏನ್ರಿ? ಸ್ಟಾಕ್ ಏನ್ರಿಪ್ಪ? ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತ್ರಿ? ಕ್ಲೋಸಿಂಗ್ ಸ್ಟಾಕ್ 12,000 ರೂಪೀಸ್. ಕ್ಲೋಸಿಂಗ್ ಸ್ಟಾಕ್ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಸ್ಟಾಕ್ 12,000 ರೂಪೀಸ್, ಕ್ಲೋಸಿಂಗ್ ಸ್ಟಾಕ್ 12,000 ರೂಪೀಸ್. ಎಲ್ಲಿರಿಪ್ಪ? ಬ್ಯಾಲೆನ್ಸ್ ಶೀಟ್ ಅಲ್ಲೇ. ಬ್ಯಾಲೆನ್ಸ್ ಶೀಟ್ ನಿಮ್ದು ಇಲ್ಲೈತ್ರಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಏನ್ರಿದು? 31/12 ಬರ್ಬೇಕದು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2013 ಬರ್ಬೇಕು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2013. ಸ್ಟಾಕ್ ಇಲ್ಲೇ ಬರ್ಬೇಕ್ರಿ, ಪಾಸೆಡ್ ಸೈಡ್. ಸ್ಟಾಕ್ ಕ್ಲೋಸಿಂಗ್ ಎಷ್ಟಿದ್ದು? ಸ್ಟಾಕ್ 12,000 ಅಲ್ಲ, ಅದು ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ 12,000 ರೂಪೀಸ್ ಹೌದಲ್ಲ? ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿಪ್ಪ? 12,000 ರೂಪೀಸ್. ಅದು 12,000 ರೂಪೀಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಕ್ರಿಪ್ಪ. ಡನ್. ಇದು ಒಂದು ಟೈಮ್ ರಿಪೀಟ್ ಆಗೈತ್ರಿಪ್ಪ. ಈಗ ಏನ್ರಿ? ಈಗ ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ಬೇಕು. ಏನ್ರಿ? ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ಬೇಕು. ಎಲ್ಲಿರಿಪ್ಪ ಇದು? ಇನ್ ದಿ ಬುಕ್ಸ್ ಆಫ್ ಏನ್ರಿದು? ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ಸೋಮೇಶ್. ಅದು ಬರ್ರಿಲ್ಲ. ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ಸೋಮೇಶ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2013. ಇಲ್ಲಿ ಬರೀರಿಪ್ಪ. ಡೆಬಿಟ್ ಸೈಡ್, ಡೆಬಿಟ್ ಕ್ರೆಡಿಟ್ ಅಂತ ಬರೀತೀನಿ. ಟು ಓಪನಿಂಗ್ ಸ್ಟಾಕ್ ಡೇಟ್ ಬರೀರಿಪ್ಪ 1/1/2013 ಕರೆಕ್ಟಾ? ಆಮೇಲೆ ಇಲ್ಲೇ ಬಾಯ್ ಕ್ಲೋಸಿಂಗ್ ಸ್ಟಾಕ್ ಬರಬೇಕು. ಬಾಯ್ ಕ್ಲೋಸಿಂಗ್ ಸ್ಟಾಕ್ ಏನ್ರಿಪ್ಪ? 31/12/2013. 31/12/2013. ಓಕೆ, ಓಪನಿಂಗ್ ಸ್ಟಾಕ್ ಬೇಕು ನಿಮಗೆ, ಕ್ಲೋಸಿಂಗ್ ಸ್ಟಾಕ್ ಬೇಕು. ಓಕೆ, ಕ್ಲೋಸಿಂಗ್ ಸ್ಟಾಕ್ ಏನು ಮಾಡ್ಬೇಕು ನೀವು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಬೇಕು ನೀವು 12,000 ರೂಪೀಸ್. ಈಗ ಸ್ಟಾಕ್ ಅಲ್ಲೇ ಬರ್ರಿಪ್ಪ. ಇಲ್ಲಿ ಸ್ಟಾಕ್ ಇಲ್ಲೈತೆ ನೋಡ್ರಿಪ್ಪ. ಸ್ಟಾಕ್ ಓಪನಿಂಗ್ ಸ್ಟಾಕ್ ಎಷ್ಟ್ರಿಪ್ಪ? 2,000. ಓಪನಿಂಗ್ ಸ್ಟಾಕ್ 2,000, ಕ್ಲೋಸಿಂಗ್ ಸ್ಟಾಕ್ 12,000. ಓಕೆ, ಬರ್ರಿಪ್ಪ. ಓಪನಿಂಗ್ ಸ್ಟಾಕ್ ಇಲ್ಲೈತೆ ನೋಡ್ರಿಪ್ಪ. ಓಪನಿಂಗ್ ಸ್ಟಾಕ್ ಎಷ್ಟ್ರಿ? ಇದು 3,000 ಅಲ್ಲ, ಅದು ಓಪನಿಂಗ್ ಸ್ಟಾಕ್ ಎಷ್ಟ್ರಿ? ಸಾರಿ, ಓಪನಿಂಗ್ ಸ್ಟಾಕ್ ಎಷ್ಟ್ರಿದ್ದು? 2,000 ಅಲ್ಲ, ಅದು ಓಪನಿಂಗ್ ಸ್ಟಾಕ್ 2,000 ಕರೆಕ್ಟಾ? ಕ್ಲೋಸಿಂಗ್ ಸ್ಟಾಕ್ ಎಷ್ಟ್ರಿಪ್ಪ? ಇದು 12,000 ರೂಪೀಸ್. ಕ್ಲೋಸಿಂಗ್ ಸ್ಟಾಕ್ 12,000 ರೂಪೀಸ್. ಡನ್ ಆಯ್ತಲ್ಲ? ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಗೈತ್ರಿ. ನೆಕ್ಸ್ಟ್ ಬರ್ರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಎಷ್ಟೈತ್ರಿ? ಇದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಯಾವಾಗಲೂ ಯಾವ ಬ್ಯಾಲೆನ್ಸ್ ತಗೋಬೇಕು ನೀವು? ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟೈತ್ರಿಪ್ಪ? ಇದು 4,000 ರೂಪೀಸ್ ಐತ್ರಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಎಷ್ಟೈತ್ರಿಪ್ಪ? ಇದು 4,000 ರೂಪೀಸ್ ಕರೆಕ್ಟಾ? ಆಮೇಲೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಮೇಲೆ ಡೆಪ್ರಿಸಿಯೇಷನ್ ಐತಲ್ಲ? ಐತ್ರಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಮೇಲೆ ಡೆಪ್ರಿಸಿಯೇಷನ್ ಐತ್ರಿಪ್ಪ. ಅದಕ್ಕೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು ನೀವು ಅಸೆಟ್ ಸೈಡ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಸೆಟ್ ಸೈಡ್ ತಗೋಬೇಕಿಲ್ಲ. ಇಲ್ಲಿ ಬರೀರಪ್ಪ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕರೆಕ್ಟ್ ರೀ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಎಷ್ಟ್ರಿಪ್ಪ? ಇದು ಇನ್ನರ್ ಕಾಲಮ್ ಅಲ್ಲಿ ತಗೋಬೇಕು ಅಮೌಂಟ್. ಯಾಕಂದ್ರೆ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಐತ್ರಿಪ್ಪ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಐತ್ರಿಪ್ಪ. ಎಷ್ಟು ಐತ್ರಿಪ್ಪ ಅದು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಮೌಂಟ್ ನಿಮ್ದು ಎಷ್ಟ್ರಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ಅದು 4,000 ರೂಪೀಸ್. ಎಷ್ಟ್ರಿ? 4,000 ರೂಪೀಸ್ ಕರೆಕ್ಟಾ? ಇಲ್ಲೇ ಬೇಡ. ಎಷ್ಟ್ರಿ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಓಪನಿಂಗ್ ಬ್ಯಾಲೆನ್ಸ್ ನಿಂದ 4,000 ರೂಪೀಸ್. 4,000 ರೂಪೀಸ್. ಇದು ಇಲ್ಲಿ ಅಂಡರ್ಲೈನ್ ಬರಂಗಿಲ್ಲ, ಕಂಟ್ರೋಲ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 4,000 ರೂಪೀಸ್. ಓಕೆ, ನೆಕ್ಸ್ಟ್ ಬರ್ರಿಪ್ಪ. ಏನೈತ್ರಿ ಮತ್ತೆ? ಕ್ಯಾಶ್ ಎಟ್ ಬ್ಯಾಂಕ್. ಏನ್ರಿ? ಕ್ಯಾಶ್ ಎಟ್ ಬ್ಯಾಂಕ್ ಯಾವಾಗಲೂ ಯಾವ ಬ್ಯಾಲೆನ್ಸ್ ತಗೋಬೇಕು ನೀವು? ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಕ್ಯಾಶ್ ಎಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರಿಪ್ಪ? ಇದು 4,230. ಕ್ಯಾಶ್ ಅಂದ್ರೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂದ್ರೆ ಏನ್ರಿಪ್ಪ? ಅಸೆಟ್. ಏನ್ರಿ? ಅಸೆಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ ನೀವು? ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಸೆಟ್ ಸೈಡ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರಿಪ್ಪ? ಇದು 4,230 ಟ್ರಾನ್ಸ್ಫರ್ ಮಾಡ್ರಿಪ್ಪ.
ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕ್ಯಾಶ್ ಎಟ್ ಬ್ಯಾಂಕ್ ಅಲ್ಲ ಅದು, ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಎಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೋಬೇಕು. ಎಷ್ಟಿಪ್ಪ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್? 4230 ಅಲ್ಲ ಅದು, 4230 ಕರೆಕ್ಟಾ? 4230. ಓಕೆ, ಕ್ಯಾಶ್ ಎಟ್ ಬ್ಯಾಂಕ್ ಮುಗಿತ್ರಿ. ಹಾಂ, ಕ್ಯಾಶ್ ಎಟ್ ಬ್ಯಾಂಕ್ ಮುಗಿತಾ. ನೆಕ್ಸ್ಟ್ ಏನ್ರಿಪ್ಪ ಈಗ ಫರ್ನಿಚರ್. ಫರ್ನಿಚರ್ ಅಂದ್ರೆ ಏನ್ರಿಪ್ಪ? ಅಸೆಟ್. ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಐತಿದೆಯಪ್ಪ, ಅದಕ್ಕೆ ಇನ್ನರ್ ಕಾಲಮಲ್ಲಿ ಬರೀಬೇಕು. ಫರ್ನಿಚರ್ ಎಷ್ಟ್ರಿಪ್ಪ ಇದು? 1000 rupees ಕ್ಲೋಸಿಂಗ್ ಬ್ಯಾಲೆನ್ಸ್. ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1000 rupees ತಗೋರಿ ಇಲ್ಲಿ. ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು, ಸಾರಿ ಇನ್ನರ್ ಕಾಲಮಲ್ಲಿ ತಗೋಬೇಕು, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ. ಎಷ್ಟಿದ್ದು ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು? ಅಲ್ಲೇ ಎಷ್ಟು ಕೊಟ್ಟಾರಿಪ್ಪ? 1000 rupees. ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು ಏನ್ರಿ ಇದು? ಏನ್ರಿ ಎಷ್ಟು ಕೊಟ್ಟಾರಿರು? ಕ್ಲೋಸಿಂಗ್ ಬ್ಯಾಲೆನ್ಸ್ 1000 rupees ಕರೆಕ್ಟಾ? 1000 rupees ಬರೀರಿಪ್ಪ. ಇದ್ರ ಮೇಲೆ ಡೆಪ್ರಿಸಿಯೇಷನ್ ಐತ್ರಿ, ಆಮೇಲೆ ಡೆಪ್ರಿಸಿಯೇಷನ್ ಲೆಸ್ ಮಾಡೋನ್ರಿ. ಓಕೆ, ಫರ್ನಿಚರ್ ಆಗೈತ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಏನ್ರಿಪ್ಪ? ಇಲ್ಲೂ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಐತ್ರಿ. ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ 6500 rupees. ಕ್ಯಾಪಿಟಲ್ ಇದು ಅಸೆಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಬೇಕು. ಕ್ಯಾಪಿಟಲ್ ಇದು ಲಯಬಿಲಿಟಿ ಸೈಡ್ ಕ್ಯಾಪಿಟಲ್. ಓಕೆ, ಕ್ಯಾಪಿಟಲ್ ಅಂತ ಬರೀರಿ ಇಲ್ಲೇ. ಕ್ಯಾಪಿಟಲ್ ಎಷ್ಟ್ರಿಪ್ಪ ಅದು? ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದ್ದು? ಇನ್ನರ್ ಕಾಲಮಲ್ಲಿ ಬರೀಬೇಕು. ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದ್ದು? 6500 rupees. ಎಷ್ಟ್ರಿ? 6500 rupees. 6500 rupees ಕರೆಕ್ಟಾ? ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಇದು. ಕ್ಯಾಪಿಟಲ್ ಯಾವ ಬ್ಯಾಲೆನ್ಸ್ ರೀಪ ಇದು? ಓಪನಿಂಗ್ ಬ್ಯಾಲೆನ್ಸ್. ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್. ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದ್ದು? 6500 rupees. ಡನ್. ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ 6500 rupees. ನೆಕ್ಸ್ಟ್ ಈಗ ಬರ್ರಿಪ್ಪ, ಡೆಪ್ರಿಸಿಯೇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೈ 10%. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ 10% ಡೆಪ್ರಿಸಿಯೇಷನ್ ಲೆಸ್ ಮಾಡ್ರಿಪ್ಪ. ಇಲ್ಲಿ ನೋಡ್ರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಲೆಸ್ ಡೆಪ್ರಿಸಿಯೇಷನ್ ಎಟ್ ಎಷ್ಟು ಪರ್ಸೆಂಟ್ ರೀಪ ಅದು? 10% ಅಲ್ಲ ಅದು, 10% ಎಟ್ 10% ಬ್ರಾಕೆಟ್ ಅಲ್ಲೇ. ಎಷ್ಟು ಅಮೌಂಟ್ ರೀಪ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಮೌಂಟ್ ಎಷ್ಟು ರೀ? 4000. ಓಕೆ, 4000 ಇಂಟು 10%, 10 ಡಿವೈಡೆಡ್ ಬೈ 100 ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿಪ್ಪ. ಎಷ್ಟು ರೀ ಈಗ? ಮಾಡ್ರಿ ಈಗ. 4000 ಇಂಟು 10% ಎಷ್ಟು ಬಂತ್ರಿಪ್ಪ ಇದು? 400 rupees. ಎಷ್ಟು ರೀ? 400 rupees. 400 rupees. ಈ ಕಂಟ್ರೋಲ್ ಅಂಡರ್ಲೈನು. ಹಾಂ, ಈಗ ಮಾಡ್ರಿಪ್ಪ. 4000 ಮೈನಸ್ 400 ಎಷ್ಟು ಬಂತ್ರಿಪ್ಪ ಇದು? 3600. ಎಷ್ಟು ರೀ? 3600. ಓಕೆ, ಇದು ಡೆಪ್ರಿಸಿಯೇಷನ್ ಒನ್ ಟೈಮ್ ಏನು ಮಾಡ್ತೀರಿಪ್ಪ? ಒನ್ ಟೈಮ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಒಳಗೆ ಲೆಸ್ ಮಾಡ್ತೀರಿ. ಇನ್ನೊಂದ್ಸಲ ಡೆಪ್ರಿಸಿಯೇಷನ್ ಎಲ್ಲಿ ಮಾಡಬೇಕು? ಎಲ್ಲಿ ತಗೋಬೇಕು ಇದು? ಇಲ್ಲಿ ತಗೋಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತಗೋಬೇಕು. ಎಲ್ಲಿ ರೀ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತಗೋಬೇಕು ಡೆಪ್ರಿಸಿಯೇಷನ್ ಅಂತ. ಓಕೆ, ಟು ಡೆಪ್ರಿಸಿಯೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟು ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಡೆಪ್ರಿಸಿಯೇಷನ್ ತಪ್ಪಾಗಿತ್ತು ಇಲ್ಲ. ಡೆಪ್ರಿಸಿಯೇಷನ್ ಆನ್ land and buildings. Depreciation on land and buildings. Correct? Depreciation on land and buildings ಎಷ್ಟು ಬಂತ್ರಿಪ್ಪ ಇದು? 400 rupees. ಎಷ್ಟ್ರಿಪ್ಪ? 400 rupees ತಗೋರಿ ಇಲ್ಲೇ. 400 rupees ಅಂತ ಬರೀರಿ. 400 rupees ಕರೆಕ್ಟಾ? ಓಕೆ, ಇದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಮೇಲೆ ಕೇಸ್ ಮುಗೀತು ನೋಡ್ರಿಪ್ಪ. ನೆಕ್ಸ್ಟ್, ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರ್ ಮೇಲೆ 10% ಡೆಪ್ರಿಸಿಯೇಷನ್ ಲೆಸ್ ಮಾಡ್ರಿ. ಫರ್ನಿಚರ್ ಇಲ್ಲಿ ನಿಮ್ದು ಇದರ ಒಳಗೆ ಡೆಪ್ರಿಸಿಯೇಷನ್ ಲೆಸ್ ಮಾಡ್ರಿಪ್ಪ. ಲೆಸ್ depreciation at 10%. ಇದರ ಮೇಲೆ ಸೇಮ್ ಪರ್ಸೆಂಟೇಜ್ 10%. ಈಗ ತಗೋರಿಪ್ಪ ಬ್ರಾಕೆಟ್ ಅಲ್ಲೇ. ಎಷ್ಟು ಐತ್ರಿಪ್ಪ ಅದು ಅಮೌಂಟ್? 1000 rupees. ಫರ್ನಿಚರ್ ಅಮೌಂಟ್ ಎಷ್ಟು ರೀ? 1000 rupees. 1000 ಇಂಟು 10%, 10 ಡಿವೈಡೆಡ್ ಬೈ 100. ಹಾಂ, ಈಗ ಮಾಡ್ರಿಪ್ಪ. ಈಗ 1000 ಇಂಟು 10% 100 ಬಂತು ರೀ. ಎಷ್ಟು ರೀ? 100. ಈಗೇನು ಮಾಡ್ರಿಪ್ಪ? ಈಗ 1000 ಮೈನಸ್ 100 ಎಷ್ಟು ರೀಪ? 1000 ಮೈನಸ್ 100 ಅಂದರೆ 900 ಅಲ್ಲ? 900 ಬರೀಬೇಕು ಅಲ್ಲಿ. ಕರೆಕ್ಟಾ? ಈಗೇನು ಮಾಡ್ತೀರಿ? ಈಗ ಡೆಪ್ರಿಸಿಯೇಷನ್ ಒನ್ ಟೈಮ್ ರಿಪೀಟ್ ಆಗೈತೆ ರೀ. ಸೆಕೆಂಡ್ ಟೈಮ್ ರಿಪೀಟ್ ಮಾಡಬೇಕಲ್ಲ. ಇದು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡಿರಿಪ್ಪ. ಟು
ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಲ್ಲ, ಅದು ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಎಷ್ಟ್ರಿಪ್ಪ? ಅದು 100 ರೂಪೀಸ್. ಎಷ್ಟು ರೀ? 100 ರೂಪೀಸ್. ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ 100 ರೂಪೀಸ್. ಕರೆಕ್ಟಾ? 2 ಟೈಮ್ಸ್ ರಿಪೀಟ್ ಆಗಿತ್ತು ನೋಡ್ರಿಪ್ಪ ಡೆಪ್ರಿಸಿಯೇಷನ್. ಓಕೆ, ಈಗೇನ್ರಿಪ್ಪ? ಈಗ ಆಲ್ ಅಡ್ಜಸ್ಟ್ಮೆಂಟ್. ಈಗ ಇನ್ನೊಂದು ಐತಿರಿಪ್ಪ, ಏನ್ರಿದು? ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ 5% ಆನ್ ಡೆಟರ್ ಅಂತ. ಓಕೆ, ಕ್ಲೋಸಿಂಗ್ ಡೆಟರ್ ಮೇಲೆ ಯಾವಾಗಲೂ ಪ್ರೊವಿಷನ್ ಆನ್ ಡೆಟರ್ಸ್ ಅದರ ಮೇಲೆ ಕೊಡ್ತೀರಿ ನೀವು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಮೇಲೆ ಕೊಡ್ತೀರಿ. ಸನ್ಡ್ರಿ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಐತ್ರಿಪ್ಪ? ಸನ್ಡ್ರಿ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2000 ರೂಪೀಸ್ ಐತ್ರಿ. ಅದರ ಮೇಲೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಐತ್ರಿ? ಇದು 5% ತಗೋರಿಪ್ಪ. ಸ್ಟಾಕ್ ಸೈಡ್ ತಗೋಬೇಕಿದ್ದು, ಇಲ್ಲಿ ಅಸೆಟ್ ಸೈಡ್ ತಗೋಬೇಕು. ಏನ್ರಿದ್ದು? ಸನ್ಡ್ರಿ ಡೆಟರ್ಸ್ ಅಲ್ಲದು, ಸನ್ಡ್ರಿ ಡೆಟರ್ಸ್ ಎಷ್ಟ್ರಿಪ್ಪ? ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು ಇಲ್ಲಿ ತಗೋಬೇಕು ಒಳಗೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? ಅದು ಡೆಟರ್ಸ್ ನಿಮ್ದು 2000 ರೂಪೀಸ್. ಎಷ್ಟ್ರಿ? 2000 ರೂಪೀಸ್. 2000 ರೂಪೀಸ್. ಕರೆಕ್ಟಾ? 2000 ಕರೆಕ್ಟಾ? ಈಗ ಇದ ಒಳಗೆ ಲೆಸ್ ಮಾಡ್ಬೇಕು. ಏನ್ರಿ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಲೆಸ್ ಮಾಡ್ಬೇಕು. ಇಲ್ಲಿ ಲೆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಪರ್ಸೆಂಟ್ ಇದ್ದು? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ 5% ಅಲ್ಲ, ಅದು 5% ಎಟ್ 5% ಮಾಡ್ರಿಪ್ಪ. ಎಟ್ 5%. ಈಗ ಬ್ರಾಕೆಟ್ ಅಲ್ಲೇ ಅಮೌಂಟ್ ಬರೀಪ್ಪ. ಟೋಟಲ್ ಅಮೌಂಟ್ ಎಷ್ಟಿಪ್ಪ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಮೌಂಟ್ ಎಷ್ಟಿದ್ದು? 2000 ರೂಪೀಸ್. ಓಕೆ, 2000 ಕರೆಕ್ಟಾ? 2000 ಇಂಟು ಪ್ರೊವಿಷನ್ ಎಷ್ಟಿಪ್ಪ? ಇದು 5%. ಅಂದರೆ ಏನ್ರಿಪ್ಪ? 5/100 ಮಾಡ್ರಿಪ್ಪ. 2000 ಇಂಟು 5% ಮಾಡ್ರಿ ಎಷ್ಟು ಬರ್ತದ್ರಿಪ್ಪ? ಇದು ಎಷ್ಟು ರೀ? 2000 ಇಂಟು 5% 100 ಬರ್ತದ್ರಿಪ್ಪ. ಎಷ್ಟು ರೀ? 100. ಈಗೇನು ಮಾಡ್ರಿಪ್ಪ? ಇದು ಟೋಟಲ್ ಮಾಡ್ರಿ. 2000 ಒಳಗೆ 100 ಮೈನಸ್ ಮಾಡ್ರಿ. 2000 ಒಳಗೆ 100 ಮೈನಸ್ ಮಾಡಿ ಇಲ್ಲೇ ಬರೀರಿಪ್ಪ. 2000 ಮೈನಸ್ 100 ಎಷ್ಟ್ರಿಪ್ಪ? 1900. ಎಷ್ಟು ರೀ? 1900. ಕರೆಕ್ಟಾ? 1900. ಈಗ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನೀವು ಇದು ಐತಲ್ಲ, ಇದು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಈಗ ಇದು ಒನ್ ಟೈಮ್ ರಿಪೀಟ್ ಆಗೈತಿರಿಪ್ಪ. ಇನ್ನೊಂದ್ಸಲ ಇಲ್ಲೇ ರಿಪೀಟ್ ಮಾಡ್ತೀರಿ ನೀವು. ಇಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀರಿಪ್ಪ. ಮತ್ತದು ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಎಷ್ಟ್ರಿಪ್ಪ? ಇದು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಮೌಂಟ್ ಎಷ್ಟು ಬಂತ್ರಿಪ್ಪ? ಅದು 100 ರೂಪೀಸ್ ಬಂತ್ರಿ. ಎಷ್ಟು ರೀ? 100 ಅಮೌಂಟ್ ಬರೀರಿಪ್ಪ. ಇಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 100 ಬಂತ್ರಿ. ಕರೆಕ್ಟಾ? ಓಕೆ, ತಿಳಿತಲ್ಲ ನಿಮಗೆ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 100 ಬಂತ್ರಿ. 2 ಟೈಮ್ಸ್ ರಿಪೀಟ್ ಮಾಡ್ರಿ ಇದು. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದ್ರಿ. ಈಗ ಇಲ್ಲೇ ಬರ್ರಿಪ್ಪ. ಈಗ ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತ್ರಿ. ಈಗೇನು ಮಾಡ್ರಿಪ್ಪ? ಇದು ಮುಗಿದ ಮೇಲೆ ಈಗ ಇಲ್ಲಿ ಕ್ಯಾಶ್ ಅಕೌಂಟಲ್ಲೇ ಬರ್ರಿಪ್ಪ. ಫಸ್ಟ್ ಏನ್ರಿದ್ದು? ಫ್ರೆಶ್ ಕ್ಯಾಪಿಟಲ್ ಬ್ರಾಟ್ ಇನ್ ಕ್ಯಾಶ್ ಅಂತ ಐತ್ರಿ. ಏನ್ರಿ? ಫ್ರೆಶ್ ಕ್ಯಾಪಿಟಲ್ ಬ್ರಾಟ್ ಇನ್ ಕ್ಯಾಶ್ 15,200 ರೂಪೀಸ್. ಇದು ಏನ್ರಿಪ್ಪ? ಅದು ಅಡಿಷನಲ್ ಕ್ಯಾಪಿಟಲ್. ನೀವು ಏನು ಮಾಡ್ತೀರಿಪ್ಪ? ಓಪನಿಂಗ್ ಕ್ಯಾಪಿಟಲ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಪನಿಂಗ್ ಕ್ಯಾಪಿಟಲ್ ಒಳಗೆ ಆ್ಯಡ್ ಮಾಡ್ತೀರಿ. ಅಡಿಷನಲ್ ಕ್ಯಾಪಿಟಲ್. ಅಡಿಷನಲ್ ಕ್ಯಾಪಿಟಲ್ ಅಂದರೆ ಫ್ರೆಶ್ ಕ್ಯಾಪಿಟಲ್. ಏನ್ರಿ? ಫ್ರೆಶ್ ಕ್ಯಾಪಿಟಲ್. ಅಡಿಷನಲ್ ಕ್ಯಾಪಿಟಲ್ ಅಂದ್ರೆ ಏನ್ರಿಪ್ಪ? ಫ್ರೆಶ್ ಕ್ಯಾಪಿಟಲ್. ಕರೆಕ್ಟಾ? ಅಡಿಷನಲ್ ಕ್ಯಾಪಿಟಲ್ ಅಂದ್ರೆ ಏನ್ರಿ? ಫ್ರೆಶ್ ಕ್ಯಾಪಿಟಲ್. ಎಷ್ಟ್ರಿಪ್ಪ? ಅದು ಅಡಿಷನಲ್ ಕ್ಯಾಪಿಟಲ್ 15,000. ಎಷ್ಟು ಕೊಟ್ಟಿದ್ರಿಪ್ಪ ಅವರು? ಅಡಿಷನಲ್ ಕ್ಯಾಪಿಟಲ್ ನಿಮಗೆ 15,200. ಎಷ್ಟ್ರಿಪ್ಪ? 15,200. ಕರೆಕ್ಟಾ? 15,200 ಕೊಟ್ಟಿದ್ರಿಪ್ಪ. ಓಕೆ, ವೇಟ್ ಮಾಡ್ರಿ. ಪ್ರಾಫಿಟ್ ಬಂದರೆ ಆ್ಯಡ್ ಮಾಡಬೇಕಿದ್ದು 15,200 ಅಡಿಷನಲ್ ಕ್ಯಾಪಿಟಲ್, ಫ್ರೆಶ್ ಕ್ಯಾಪಿಟಲ್. ಓಕೆ, ಸರಿ, ಇದು ಮುಗಿತು ರೀ. ಅಡಿಷನಲ್ ಕ್ಯಾಪಿಟಲ್ ಮುಗೀತು. ನೆಕ್ಸ್ಟ್ ಕಲೆಕ್ಷನ್ ಫ್ರಾಮ್ ಡೆಟರ್ಸ್. ಏನ್ರಿದ್ದು? ಕಲೆಕ್ಷನ್ ಫ್ರಾಮ್ ಡೆಟರ್ಸ್ ಅಂದ್ರೆ ಏನ್ರಿ? ಕಲೆಕ್ಷನ್ ಫ್ರಾಮ್ ಡೆಟರ್ಸ್ ನಿಮ್ದು 22,000 ರೂಪೀಸ್ ಐತ್ರಿ. ಇದು ಏನ್ರಿಪ್ಪ? ಇದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಇದು ಏನ್ರಿದ್ದು? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಇದು. ಓಕೆ, ಬರೀರಿಪ್ಪ. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಬರೀಪ್ಪ. ಡೆಟರ್ಸ್ ಅಕೌಂಟ್ ಅಲ್ಲೇ, ಟೋಟಲ್ ಡೆಟರ್ಸ್ ಅಕೌಂಟ್ ಅಲ್ಲೇ ಬೈ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಏನ್ರಿ? ಬೈ ಕ್ಯಾಶ್ ಅಕೌಂಟ್. ರಿಸೀವ್ಡ್. ಏನ್ರಿ? ರಿಸೀವ್ಡ್ ಫ್ರಾಮ್ ಡೆಟರ್ಸ್. ತಿಳಿತ್ರಿ? ಬೈ ಏನ್ರಿ? ಕಲೆಕ್ಷನ್ ಫ್ರಾಮ್ ಏನ್ರಿದ್ದು? ಕಲೆಕ್ಷನ್ ಫ್ರಾಮ್ ಡೆಟರ್ಸ್ ಅಂತ ಐತ್ರಿ. 22,000 ರೂಪೀಸ್. ಅದು ಏನ್ರಿಪ್ಪ? ಇದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಅದು ಅದಕ್ಕೆ ಏನ್ರಿಪ್ಪ? ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಬರೀಬೇಕು. ಅಮೌಂಟ್ ಎಷ್ಟು ಕೊಟ್ಟಾರಿಪ್ಪ ಅವರು ನಿಮಗೆ? ಎಷ್ಟು ಕೊಟ್ಟಾರ ಅವರು? 22,000 ಅಲ್ಲ, ಅದು 22,000.
ಕರೆಕ್ಟಾ 22,000 rupees. ಓಕೆ ಒಂದ್ಸಲ ರಿಪೀಟ್ ಆಗೈತ್ರಿ. ನೆಕ್ಸ್ಟ್ ಬರ್ರಿಪ್ಪ ಈಗ ಕಲೆಕ್ಷನ್ ಫ್ರಮ್ ರಿಟರ್ನ್ಸ್ ಮುಗಿತ್ರಿ. ಕ್ಯಾಶ್ ಸೇಲ್ಸ್ ಅಂತ ಐತ್ರಿ. ಏನ್ರಿ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ನೀವು ಎಲ್ಲಿ ತಗೋಬೇಕಂದ್ರೆ ಕ್ಯಾಶ್ ಸೇಲ್ಸ್ 1,200 rupees. ಕ್ಯಾಶ್ ಸೇಲ್ಸ್ ನೀವು ಸೇಲ್ಸ್ ಒಳಗೆ ತಗೋಬೇಕು. ಏನ್ರಿ ಕ್ಯಾಶ್ ಸೇಲ್ಸ್ ನೀವು ಎಲ್ಲಿ ತಗೋಬೇಕು ಸೇಲ್ಸ್ ಒಳಗೆ ತಗೋಬೇಕು. ಎಲ್ಲಿ ಟ್ರೇಡಿಂಗ್ ಅಕೌಂಟ್ ಒಳಗೆ ಬಾಯ್ ಸೇಲ್ಸ್ ಅಂತ ತಗೋಬೇಕು ನೀವು. ಟ್ರೇಡಿಂಗ್ ಅಕೌಂಟ್ ಒಳಗೆ ಏನ್ರಿಪ್ಪ ಬಾಯ್ ಸೇಲ್ಸ್. ಬಾಯ್ ಸೇಲ್ಸ್ ಇದು ಒಳಗೆ ಕ್ಯಾಶ್ ಸೇಲ್ಸ್. ಫಸ್ಟ್ ಏನ್ರಿಪ್ಪ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟೈತಿ ಇದು ಕ್ಯಾಶ್ ಸೇಲ್ಸ್ ನಿಮ್ದು? ಸ್ವಲ್ಪ ಜಾಗ ಇದು ಮಾಡ್ತೀನಿ. ಕ್ಯಾಶ್ ಸೇಲ್ಸ್ ಎಷ್ಟು ರೀಪ ಅದು? ಎಷ್ಟು ಕೊಟ್ಟಾರ ಅವರು ಕ್ಯಾಶ್ ಸೇಲ್ಸ್ ನಿಮಗೆ? 1,200. ಎಷ್ಟು ರೀ? 1,200. ಕ್ಯಾಶ್ ಸೇಲ್ಸ್ ನಿಮ್ದು ಎಷ್ಟು ರೀಪ? 1,200. ಕ್ಯಾಶ್ ಸೇಲ್ಸ್ ನಿಮ್ದು 1,200 ನೋಡ್ರಿ. ಕರೆಕ್ಟಾ? ಹಾಂ ಓಕೆ ಕ್ಯಾಶ್ ಸೇಲ್ಸ್ ಆಗೈತ್ರಿ. ನೆಕ್ಸ್ಟ್ ಬರ್ರಿಪ್ಪ ಕ್ಯಾಶ್ ಸೇಲ್ಸ್ ಮುಗಿದ ಮೇಲೆ ಏನ್ರಿ ಪೇಮೆಂಟ್ ಸೈಡ್. ಪೇಡ್ ಟು ಕ್ರೆಡಿಟರ್ಸ್ 28,200. ಇದು ಏನ್ರಿದು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಅಂದ್ರೆ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬರಬೇಕದು 28,200. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಇಲ್ಲಿ ಐತ್ರಿ. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಇಲ್ಲಿ ಐತ್ರಿ. ಇಲ್ಲೇ ಬರಿಬೇಕದು ಟು ಕ್ಯಾಶ್ ಅಕೌಂಟ್ ಅಂತ ಬರಿಬೇಕು. ಅವ್ರಿಗೆ ಪೇ ಮಾಡ್ತೀರಿ ನೀವು. ಅದಕ್ಕೆ ಏನ್ರಿಪ್ಪ ಟು ಕ್ಯಾಶ್ ಅಕೌಂಟ್. ಟು ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಅಲ್ಲೇ ಪೇಡ್ ಟು ಕ್ರೆಡಿಟರ್ಸ್. ಪೇಡ್ ಟು ಕ್ರೆಡಿಟರ್ಸ್ ಅವರಿಗೆ ರಿಸೀವ್ಡ್ ಫ್ರಮ್ ಡೆಟರ್ಸ್. ಇಲ್ಲಿ ಏನ್ರಿಪ್ಪ ಪೇಡ್ ಟು ಕ್ರೆಡಿಟರ್ಸ್. ಎಷ್ಟು ಬಂದಿದ್ರಿಪ್ಪ ಅದು ಅಮೌಂಟ್? ಪೇಡ್ ಟು ಕ್ರೆಡಿಟರ್ಸ್ ಇಲ್ಲಿ ಅಮೌಂಟ್ ಬರಿಬೇಕದು. ಎಷ್ಟು ಕೊಟ್ಟಿದ್ರಿಪ್ಪ ಅದು ಅಮೌಂಟ್ ಪೇಡ್ ಟು ಕ್ರೆಡಿಟರ್ಸ್? 28,200. 28,200. ಓಕೆ ಸೊ ಈಗ 28,200 ಮುಗಿತ್ರಿ ಇದು ಪೇಡ್ ಟು ಕ್ರೆಡಿಟರ್ಸ್. ನೆಕ್ಸ್ಟ್ ವೇಜಸ್. ವೇಜಸ್ 1,500. ವೇಜಸ್ ನೀವು ಎಲ್ಲಿ ತಗೋಬೇಕ್ರಿಪ್ಪ? ವೇಜಸ್ ನೀವು ಟ್ರೇಡಿಂಗ್ ಅಕೌಂಟ್ ಒಳಗೆ ತಗೋಬೇಕು. ಟು ವೇಜಸ್ ಅಂತ ತಗೋಬೇಕು ನೀವು ಟ್ರೇಡಿಂಗ್ ಅಕೌಂಟ್ ಒಳಗೆ. ಎಲ್ಲೈತೆ ನೋಡ್ರಿಪ್ಪ ಟ್ರೇಡಿಂಗ್ ಅಕೌಂಟ್. ಟು ವೇಜಸ್ ಅಂತ ತಗೋರಿ ನೀವು. ಏನ್ರಿ ಟು ವೇಜಸ್. ಟು ವೇಜಸ್ ಎಷ್ಟಿಪ್ಪ ಅದು? ಟು ವೇಜಸ್. ವೇಜಸ್ ಅಮೌಂಟ್ ಎಷ್ಟಿದು? ವೇಜಸ್ ಅಮೌಂಟ್ ನಿಮ್ದು 1,500. ಎಷ್ಟಿಪ್ಪ ಅದು? 1,500. ಕರೆಕ್ಟ್ ವೇಜಸ್ ಮುಗಿತ್ರಿ. ನೆಕ್ಸ್ಟ್ ಸ್ಯಾಲರೀಸ್ 800 rupees. ಸ್ಯಾಲರೀಸ್ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಸ್ಯಾಲರೀಸ್ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮ್ದು ಎಲ್ಲೈತ್ರಿಪ್ಪ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮ್ದು ಎಲ್ಲೈತ್ರಿ. ಬರೀ ಟ್ರಾನ್ಸ್ಫರ್ ಮಾಡಿರಿಪ್ಪ ಇಲ್ಲ. ಟು ಏನಿದು ಸ್ಯಾಲರೀಸ್ ಅಲ್ಲ ಅದು. ಟು ಸ್ಯಾಲರೀಸ್ ಎಷ್ಟು ಕೊಟ್ಟಿದ್ರಿಪ್ಪ ಅವರು ಸ್ಯಾಲರೀಸ್ ನಿಮಗೆ? ಸ್ಯಾಲರೀಸ್ ಅಮೌಂಟ್ ಎಷ್ಟು ಕೊಟ್ಟಿದ್ರಿ ಇವರು? ಸ್ಯಾಲರೀಸ್ ಅಮೌಂಟ್ ಇಂದ ಟು ಸ್ಯಾಲರೀಸ್ 800 rupees. ಎಷ್ಟ್ರಿಪ್ಪ? 800 rupees ಸ್ಯಾಲರೀಸ್ ನಿಮ್ದು. ಓಕೆ ನೆಕ್ಸ್ಟ್ ಬರ್ರಿ ಏನೈತ್ರಿ? ನೆಕ್ಸ್ಟ್ ರೆಂಟ್ ಐತ್ರಿ 1,200. ರೆಂಟನ್ನು ಸೇಮ್ ರೀಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಬೇಕು. ರೆಂಟನ್ನು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು. ಟು ರೆಂಟ್ ಎಷ್ಟ್ರಿಪ್ಪ ಅದು ರೆಂಟ್ ಅಮೌಂಟ್ ನಿಮ್ದು? ರೆಂಟ್ ಅಮೌಂಟ್ ಎಷ್ಟ್ರಿ? 1,200. ಎಷ್ಟ್ರಿ? 1,200. ಕರೆಕ್ಟಾ? ಓಕೆ ನೆಕ್ಸ್ಟ್ ಬರ್ರಿಪ್ಪ ರೆಂಟ್ ಅಮೌಂಟ್ ಮುಗೈತ್ರಿ. ನೆಕ್ಸ್ಟ್ ಡ್ರಾಯಿಂಗ್ಸ್ ಐತ್ರಿ. ಡ್ರಾಯಿಂಗ್ಸ್ 3,300 rupees. ಡ್ರಾಯಿಂಗ್ಸ್ ನೀವು ಲೆಸ್ ಮಾಡ್ಬೇಕು. ಕ್ಯಾಪಿಟಲ್ ಒಳಗೆ ಡ್ರಾಯಿಂಗ್ಸ್ ಲೆಸ್ ಮಾಡ್ಬೇಕು ನೀವು. ಎಲ್ಲೈತ್ರಿಪ್ಪ ನಿಮ್ದು ಕ್ಯಾಪಿಟಲ್? ಇಲ್ಲಿ ಐತಿ ನೋಡ್ರಿಪ್ಪ. ಇಲ್ಲಿ ನೀವು ಏನ್ರಿಪ್ಪ ಇಲ್ಲಿ ಲೆಸ್ ಅಂತ ಬರಿಬೇಕು ನೀವು. ಲೆಸ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಈಗ ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ, ಆಮೇಲೆ ಲೆಸ್ ಮಾಡೋಣ್ರಿ. ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟೈತ್ರಿಪ್ಪ ಅದು? ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಿದು? ಡ್ರಾಯಿಂಗ್ಸ್ ಅಮೌಂಟ್ ನಿಮ್ದು 3,300 rupees. 3,300 rupees ನಿಮ್ದು ಡ್ರಾಯಿಂಗ್ಸ್ ಅಮೌಂಟ್. ಓಕೆ ಡ್ರಾಯಿಂಗ್ಸ್ ಅಮೌಂಟ್ ನಿಮ್ದು 3,300 rupees. ಕರೆಕ್ಟಾ? ಓಕೆ ನೆಕ್ಸ್ಟ್ ಏನ್ರಿಪ್ಪ ಈಗ? ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ನೋಡ್ರಿಪ್ಪ ಡೆಟರ್ಸ್ ಅಮೌಂಟ್ ಏನ್ರಿ? ಬ್ಯಾಲೆನ್ಸ್ ಶೀಟ್ ಅಲ್ಲೇ ಡೆಟರ್ಸ್ ಅಮೌಂಟ್ ಸನ್ರಿ ಡೆಟರ್ಸ್ ಅಮೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನೀವು ತಗೊಂಡಿರಿಪ್ಪ ಇಲ್ಲೇ. ಇದ್ರಾಗ ಪ್ರೊವಿಷನ್ ಲೆಸ್ ಮಾಡಿರಿ ನೀವು. ಈಗ ಸನ್ರಿ ಡೆಟರ್ಸ್ ಎಲ್ಲ ಐತ್ರಿ. ಸನ್ರಿ ಕ್ರೆಡಿಟರ್ಸ್ ಎಲ್ಲ ಬರ್ಬೇಕು ನೀವು ಲ್ಯಾಬಿಲಿಟಿ ಸೈಡ್ ತಗೋರಿಪ್ಪ. ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಏನೈತ್ರಿಪ್ಪ? ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 3,000 rupees ಐತ್ರಿಪ್ಪ. ಓಕೆ ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 3,000 rupees ತಗೋರಿಲ್ಲ. ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 3,000 rupees. 3,000 rupees ಕರೆಕ್ಟಾ? ಸನ್ರಿ ಕ್ರೆಡಿಟರ್ಸ್ ಅಮೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಓಕೆ ಮುಗೈತ್ರಿ.
ಎ ಟು ಝೆಡ್ ಐಟಮ್ಸ್ ಮುಗಿತಲ್ಲ, ಈಗ ಎ ಟು ಝೆಡ್ ಐಟಮ್ಸ್ ಮುಗಿತ್ರಿಪ್ಪ. ಈಗ ಏನ್ರಿಪ್ಪ ನಿಮ್ದು ಕೆಲಸ ಟೋಟಲ್ ಮಾಡ್ಬೇಕು. ಏನ್ರಿ ಟೋಟಲ್ ಮಾಡ್ಬೇಕು. ಫಸ್ಟ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ರಿ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ಬಂದಿಲ್ಲ ಇಲ್ಲಿ. ಯಾಕ್ರಿಪ್ಪ ಅವ್ರು ಕೊಟ್ಟಿಲ್ಲ, ಬಿಲ್ಸ್ ರಿಸೀವಬಲ್ ಬಿಲ್ಸ್ ಪೇಬಲ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಬಂದಿಲ್ಲ. ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ರಿಪ್ಪ. ನೋಡಿ ಜಾಸ್ತಿ ಇಲ್ಲಿತ್ತು ನೋಡ್ರಿಪ್ಪ, ಈಗ ಜಾಸ್ತಿ 20 ಕ್ರೆಡಿಟ್ ಸೈಜ್ ಜಾಸ್ತಿ ಐತ್ರಿಪ್ಪ. ಈಗ 22,000 ಪ್ಲಸ್ 2,000 ಎಷ್ಟ್ರಿಪ್ಪ ಟೋಟಲ್? 24,000. ಎಷ್ಟ್ರಿ? 24,000. ಸೇಮ್ ಟೋಟಲ್ ಇಲ್ಲೇ ಬರ್ರಿಪ್ಪ, ಡೆಬಿಟ್ ಸೈಡ್ 24,000. ಈಗ 24,000 ಒಳಗೆ 1,400 ಲೆಸ್ ಮಾಡಿರಿಪ್ಪ. ಎಷ್ಟು ಬಂದ್ರಿಪ್ಪ ಬ್ಯಾಲೆನ್ಸ್ ನಿಮ್ದು? 22,600. 22,600 ನಿಮ್ದು ಬ್ಯಾಲೆನ್ಸ್ ಬಂದ್ರಿಪ್ಪ. ಇದು ನಿಮ್ದು ಏನ್ರಿಪ್ಪ? ಇದು ಏನ್ರಿದು? ಟು ಕ್ರೆಡಿಟ್ ಸೇಲ್ಸ್. ಏನ್ರಿದು? ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್ ಅಂದ್ರೆ ಏನ್ರಿದು? ಬ್ಯಾಲೆನ್ಸಿಂಗ್ ಫಿಗರ್. ಏನ್ರಿ? ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್. ಇದು ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂತ್ರಿಪ್ಪ? ಇದು 22,600 ಬ್ಯಾಲೆನ್ಸ್ ಬಂತ್ರಿಪ್ಪ. ಇದು ಏನ್ರಿ? ಬ್ಯಾಲೆನ್ಸಿಂಗ್ ಫಿಗರ್ ನಿಮ್ದು. ಕ್ರೆಡಿಟ್ ಸೇಲ್ಸ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು? ಟ್ರೇಡಿಂಗ್ ಅಕೌಂಟ್ ಒಳಗೆ ಬೈ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಅಂತ ತಗೋರಿಪ್ಪ. ಇಲ್ಲೈತೆ ನೋಡ್ರಿಪ್ಪ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ಸೇಲ್ಸ್ ಅಂತ ಐತಲ್ಲ, ಅಲ್ಲಿ ಕ್ಯಾಶ್ ಸೇಲ್ಸ್ ಐತ್ರಿ. ಈಗ ಏನ್ರಿಪ್ಪ? ಕ್ರೆಡಿಟ್ ಸೇಲ್ಸ್. ಇದೀಗ ಕ್ರೆಡಿಟ್ ಸೇಲ್ಸ್. ಈಗೇನ್ರಿ? ಕ್ರೆಡಿಟ್ ಸರಿ ರೀ. ಈಗ ಕ್ರೆಡಿಟ್ ಸೇಲ್ಸ್ ಅಂತ ತಗೋರಿ. ಇಲ್ಲ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂತ್ರಿಪ್ಪ? ಇದು ಕ್ರೆಡಿಟ್ ಸೇಲ್ಸ್ ನಿಮ್ದು ಅಮೌಂಟ. ವೇಟ್ ಅ ಮಿನಿಟ್. ಕ್ರೆಡಿಟ್ ಸೇಲ್ಸ್ ನಿಮ್ದು ಅಮೌಂಟ್ ಎಷ್ಟು ಬಂತ್ರಿ? ಇದು 22,600 ಅಲ್ಲ, ಅದು ಕ್ರೆಡಿಟ್ ಸೇಲ್ಸ್ ಅಮೌಂಟ್ ನಿಮ್ದು 22,600. ಕರೆಕ್ಟಾ? ನಿಮ್ದು ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಎಷ್ಟು ಬಂತ್ರಿಪ್ಪ? ಈಗ 22,600. ಈಗೇನ್ರಿಪ್ಪ? ಈಗ ಈಗ ಇದು ಮಾಡ್ರಿಪ್ಪ. ಈಗ 1,200 ಪ್ಲಸ್ 22,600 ಮಾಡ್ರಿಪ್ಪ. ಎಷ್ಟು ಬರ್ತದಿದ್ದು? 23,800. ಎಷ್ಟು ರೀ? 23,800 ಸೇಲ್ಸ್ ಬಂತಲ್ಲ ನಿಮಗೆ. ಕ್ಯಾಶ್ ಸೇಲ್ಸ್ ಅವರು ಕೊಟ್ಟಾರಿಪ್ಪ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಿಲ್ಲ. ಕ್ರೆಡಿಟ್ ಸೇಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡಿದ್ರಿಪ್ಪ. ಈಗ 22,600 ಅಂತ. ಈಗ 1,200 ಪ್ಲಸ್ 22,600 ಎಷ್ಟು ಬಂತ್ರಿಪ್ಪ? 23,800. ಓಕೆ, ಡನ್. ಡೆಟರ್ಸ್ ಅಕೌಂಟ್ ಏನ್ರಿಪ್ಪ? ಈಗ ಕ್ಲೋಸ್ ಆಗೈತ್ರಿ ಪೂರಾ. ನೆಕ್ಸ್ಟ್ ಏನ್ರಿಪ್ಪ? ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿ. ಜಾಸ್ತಿ ಐತಿ ನೋಡ್ರಿಪ್ಪ, ಇಲ್ಲೇ ಜಾಸ್ತಿ ಐತ್ರಿ. 28,200 ಪ್ಲಸ್ 3,000 ಎಷ್ಟು ಬಂತ್ರಿಪ್ಪ? ಇದು 28,200 ಪ್ಲಸ್ 28,200 ಪ್ಲಸ್ 3,000 ಎಷ್ಟು ಬಂತ್ರಿ? ಇದು 28,000. ಈಗ 30,000 30 ಹೌದಲ್ಲ? 30. ಓಕೆ, 31,200 ಎಷ್ಟ್ರಿಪ್ಪ? ಇದು 31,200. ಕರೆಕ್ಟಾ? 31,200 ಮಾಡಿರಿ. 31,200 ಸೇಮ್ 31,200 ಇಲ್ಲೇ ಬರೀರಿಪ್ಪ. 31,200 ಸೇಮ್ ಟು ಸೇಮ್ ಇಲ್ಲೇ ಬರ್ರಿ. ಸಾರಿ, 31,200. ಈಗ 31,200 ಒಳಗೆ ಲೆಸ್ ಮಾಡಿರಿಪ್ಪ. ಅದು 31,200 ಮೈನಸ್ 2,007 ಎಷ್ಟಿದ್ದು? 2,007. ಓಕೆ, 31,200 ಮೈನಸ್, ನಾನು ಮಾಡ್ತಿದ್ದೀರಿಪ್ಪ, ಕೆಲಸ ಇಲ್ಲ. ಸೊ 31,200 ಮೈನಸ್ 2,730 ಎಷ್ಟು ಬಂತ್ರಿ? ಇದು 28,470 ಬಂತ್ರಿ. ಎಷ್ಟು ರೀ? 28,470. 28,470 ಬಂತ್ರಿಪ್ಪ. ಇದು ಏನ್ರಿ? ಇದು ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಂತ್ರಿ. ಏನ್ರಿ? ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಂತ್ರಿ. ಇದು ಅದು ಏನ್ರಿಪ್ಪ? ಇದು ಬೈ ಕ್ರೆಡಿಟ್ ಪರ್ಚೇಸ್. ಏನ್ರಿ? ಬೈ ಕ್ರೆಡಿಟ್ ಪರ್ಚೇಸ್. ಬೈ ಕ್ರೆಡಿಟ್ ಪರ್ಚೇಸಸ್. ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಕರೆಕ್ಟಾ? ಬೈ ಕ್ರೆಡಿಟ್ ಪರ್ಚೇಸಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತ್ರಿ? ಇದು 28,470 ಬಂತ್ರಿ. ಇದು ಕ್ರೆಡಿಟ್ ಪರ್ಚೇಸ್ ನೀವು ನಿಮಗೆ ಸಿಕ್ತ್ರಿಪ್ಪ. ಕ್ರೆಡಿಟ್ ಪರ್ಚೇಸ್ ನಿಮಗೆ ಸಿಕ್ತ್ರಿ. ಈಗ ನೀವು ಇದು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕಿದ್ದು? ಇದು ಟ್ರೇಡಿಂಗ್ ಅಕೌಂಟ್ ಒಳಗೆ ಟು ಪರ್ಚೇಸ್ ಅಂತ ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು ನೀವು. ಟ್ರೇಡಿಂಗ್ ಅಕೌಂಟ್ ಒಳಗೆ ಟು ಪರ್ಚೇಸ್ ಅಂತ ಟ್ರಾನ್ಸ್ಫರ್ ಮಾಡ್ಬೇಕು. ಟು ಪರ್ಚೇಸಸ್. ಬ್ರಾಕೆಟ್ ಅಲ್ಲೇ ಕ್ರೆಡಿಟ್ ಅಂತ ಬರೀಪ್ಪ. ಕ್ರೆಡಿಟ್. ಕ್ಯಾಶ್ ಕೊಟ್ಟಿಲ್ಲ ಅಲ್ಲಿ, ಅದಕ್ಕೆ ಏನ್ರಿಪ್ಪ? ಟು ಪರ್ಚೇಸಸ್ ಕ್ರೆಡಿಟ್ ಪರ್ಚೇಸ್. ಅದು ಎಷ್ಟು ಬಂದ್ರಿಪ್ಪ? ಅದು ಅಮೌಂಟ 28,470 ಅಲ್ಲ, ಅದು 28,470. 28,470 ಬಂದ್ರಿ. ಕರೆಕ್ಟಾ? ಓಕೆ,
ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ನು ಕ್ಲೋಸ್ ಆಗೈತ್ರಿಪ್ಪ ಈಗ ಪೂರ. ಸೊ ಈಗೇನ್ರಿಪ್ಪ ಈಗ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ರಿಪ್ಪ. ಈಗ ಏನ್ರಿ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡ್ರಿಪ್ಪ. ನೋಡ್ರಿ ಎಲ್ಲಿ ಜಾಸ್ತಿ ಐತಿ ನೋಡ್ರಿಪ್ಪ, ಜಾಸ್ತಿ ಎಲ್ಲಿ ಐತ್ರಿ? ಇನ್ನೊಂದು ಐತೆ, ಕ್ಲೋಸಿಂಗ್ ಸ್ಟಾಕ್ ಏನ್ರಿ? ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಐತಲ್ಲ, ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ನ ಹಾಕಿಲ್ಲ ಇಲ್ಲೇ, ಹೌದಲ್ಲ? ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟ್ರಿಪ್ಪ ಅದು ಹೇಳ್ರಿ? ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 12,000 rupees. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 12,000 rupees. ಹಾಕ್ರಿ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 12,000 rupees. ಇಲ್ಲ, ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 12,000 rupees. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 12,000 rupees. ಈಗ ಟೋಟಲ್ ಮಾಡ್ರಿಪ್ಪ, ಜಾಸ್ತಿ ಎಲ್ಲೈತೆ ನೋಡ್ರಿ ಈಗ, ಜಾಸ್ತಿ. ಸಾರಿ ಆಲ್ರೆಡಿ ನಾ ಹಾಕೇನ್ರಿ, ಇಲ್ಲಿ ಹಾಕಿ ನಾನು ಇದು ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕರೆಕ್ಟ್ ಅಲ್ಲ? 12,000 rupees. ಕರೆಕ್ಟಾ? ಈಗ ಆ್ಯಡ್ ಮಾಡಿರಪ್ಪ, ಇದು 23,800 ಪ್ಲಸ್ 12,000 rupees ಎಷ್ಟು ಬಂತ್ರಿ ಇಲ್ಲಿ? ಟೋಟಲ್ 35,800 ಅಲ್ಲ, ಅದು 35,800 ಕರೆಕ್ಟಾ? 35,800 ಸೇಮ್ ಟು ಸೇಮ್ 35,800 ಇಲ್ಲೇ ಬರ್ರಿಪ್ಪ. 35,800 ಒಳಗೆ ಇದು ಎಲ್ಲ ಲೆಸ್ ಮಾಡಿರಪ್ಪ. ಎಷ್ಟು ಬಂತ್ರಿ ನಿಮ್ಮದು ಬ್ಯಾಲೆನ್ಸ್? 3,830 ಬಂತ್ರಿ ಬ್ಯಾಲೆನ್ಸ್. ಎಷ್ಟು ರೀ? 3,830 ಕರೆಕ್ಟ್ ಅಲ್ಲ? 3,830 ನಿಮ್ದು ಬ್ಯಾಲೆನ್ಸ್ ಬಂತ್ರಿ. ಇದು 3,830 ಏನ್ರಿಪ್ಪ? ಇದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಏನ್ರಿದು? ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ 3,830. ಸೇಮ್ ಟು ಸೇಮ್ ಬ್ಯಾಲೆನ್ಸ್ ನೀವು ಇಲ್ಲೇ ತಗೋಬೇಕು. ಬೈ ಸೈಡ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಏನ್ರಿ? ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬರೀಬೇಕು ನೀವು. 3,830 ಕರೆಕ್ಟಾ? 3,830. ಈಗೇನು ಮಾಡ್ತೀರಿ? ಈಗ ಜಾಸ್ತಿ ಇಲ್ಲೇ ತೊಡ್ರಿಪ್ಪ, ಇಲ್ಲೇ ಜಾಸ್ತಿ ಐತ್ರಿ. ಏನ ಇಲ್ಲೇ ಜಾಸ್ತಿ ಐತ್ರಿ ನೋಡ್ರಿ, ಇಲ್ಲೇ ಜಾಸ್ತಿ ಐತ್ರಿಪ್ಪ. 3,830 ಸೇಮ್ ಟು ಸೇಮ್ ಇಲ್ಲೇ ಬರೀಬೇಕು. 3,830. ಈಗ 3,830 ಒಳಗೆ ಇದು ಎಲ್ಲ ಲೆಸ್ ಮಾಡ್ರಿಪ್ಪ. -800 -1,200 -400 -400 ಕರೆಕ್ಟಾ? -100 ಇದು ಮಾಡ್ರಿಪ್ಪ, ಎಲ್ಲ ಲೆಸ್ ಮಾಡ್ರಿ, ನೋಡೋಣ ಎಷ್ಟು ಬರ್ತದ್ರಿಪ್ಪ ಇದು. 3,830 -800 -1,200 -400 -100 -100 ಎಷ್ಟು ಬಂತ್ರಿಪ್ಪ? ಟೋಟಲ್ ಬ್ಯಾಲೆನ್ಸ್ ನಿಮ್ದು 1,230. ಎಷ್ಟು ಬಂತ್ರಿ ಬ್ಯಾಲೆನ್ಸಲ್ಲಿ ನಿಮ್ದು? 1,230 ಬ್ಯಾಲೆನ್ಸ್ ಬಂತ್ರಿ. 1,230 ಇದು ಬ್ಯಾಲೆನ್ಸ್ ಬಂತಲ್ರಿ, ಇದು 1,230. ಇದು ಏನ್ರಿದು? ನೆಟ್ ಪ್ರಾಫಿಟ್ ಟು ನೆಟ್ ಪ್ರಾಫಿಟ್ ಏನ್ರಿದು? ಟ್ರಾನ್ಸ್ಫರ್ಡ್ ಟು ಬ್ಯಾಲೆನ್ಸ್ ಶೀಟ್ ಕರೆಕ್ಟಾ? ಟು ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂತೀರಿಪ್ಪ? ಈಗ 1,230. ಇಲ್ಲಿ ಆ್ಯಡ್ ಮಾಡ್ಬೇಕು, ಮತ್ತೆ ಆ್ಯಡ್ ಅಂತ ಇಲ್ಲಿ ಬರ್ದಿಲ್ರಿ ನಾವು. ಇಲ್ಲೇ ಆ್ಯಡ್ ಅಡಿಷನಲ್ ಕ್ಯಾಪಿಟಲ್ ಅಂತ, ಇಲ್ಲೇ ನೆಟ್ ಪ್ರಾಫಿಟ್ನು ಆ್ಯಡ್ ಮಾಡ್ಬೇಕು. ನೆಟ್ ಪ್ರಾಫಿಟ್ ಎಷ್ಟಿಪ್ಪ? ಅದು ನೆಟ್ ಪ್ರಾಫಿಟ್ ನಿಮ್ದು 1,230. ಇದನ್ನು ಆ್ಯಡ್ ಮಾಡಿ. 1,230 ಈಗ ಟೋಟಲ್ ಮಾಡಿರಪ್ಪ, ಎಷ್ಟು ಬರ್ತೈತಿ? 6,500 ಪ್ಲಸ್ 15,200 ಪ್ಲಸ್ 1,230 ಎಷ್ಟು ಬಂತ್ರಿ? ಇದು 22,930. ಎಷ್ಟು ರೀ? 22,930 ಬಂತ್ರಿ ಇಲ್ಲ. ಓಕೆ, 22,930 ಒಳಗೆ ಈಗ ಏನು ಮಾಡಬೇಕು? ಇದು ಲೆಸ್ ಮಾಡಬೇಕು. ಏನ್ರಿ? ಇದು ಲೆಸ್ ಮಾಡಬೇಕು. 22,930 ಮೈನಸ್ 3,300. 22,930 ಮೈನಸ್ 3,300 ಎಷ್ಟು ಬಂತ್ರಿ? ಇದು 19,630. ಎಷ್ಟು ರೀ? 19,630 ಬ್ಯಾಲೆನ್ಸ್ ಬಂತ್ರಿ. 19,630. ಆಮೇಲೆ ಸನ್ರಿ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ನಿಮ್ದು ಎಷ್ಟು ಐತ್ರಿಪ್ಪ? 3,000 rupees ಐತ್ರಿ. ಓಕೆ,
ಈಗ ಟೋಟಲ್ ಮಾಡಿ ನೋಡ್ರಿಪ್ಪ ಎಷ್ಟು ಬಂತ್ರಿ. ಈಗ ಟೋಟಲ್ ಮಾಡಿ ನೋಡ್ರಿಪ್ಪ ಈಗ ಎಷ್ಟು ಬರ್ತೀರಿಪ್ಪ. ಈಗ ಟೋಟಲ್ ಮಾಡಿರಿ 19,630 ಪ್ಲಸ್ 3,000. 19,630 ಪ್ಲಸ್ 3,000 ಎಷ್ಟು ಬಂತ್ರಿ ಇದು 22,630 ಬ್ಯಾಲೆನ್ಸ್ ಶೀಟ್ ಟೋಟಲ್. 22,630 ಬ್ಯಾಲೆನ್ಸ್ ಶೀಟ್ ಟೋಟಲ್. ಸೇಮ್ ಟೋಟಲ್ ಇಲ್ಲೇ ಬರ್ಬೇಕು. ಈಗ ಸೇಮ್ ಟೋಟಲ್ ಇಲ್ಲೇ ಬರಿಬೇಕು ನೋಡ್ರಿಪ್ಪ. ಈಗ ಎಷ್ಟು ಬರ್ತೀರಿ ಇದು ಎರಡು ಮಾಡ್ರಿ ಎಲ್ಲ 12,000 ಪ್ಲಸ್ 3,600 ಪ್ಲಸ್ 4,230 ಪ್ಲಸ್ 900 ಪ್ಲಸ್ 1,900 ಎಷ್ಟು ಬಂತ್ರಿ 22,630 ಬಂತ್ರಿ. 22,630. ಈಗ ನಮ್ದು ಆನ್ಸರ್ ಏನ್ರಿಪ್ಪ ಕರೆಕ್ಟ್. ಈಗ ನಮ್ದು ಆನ್ಸರ್ ಏನ್ರಿಪ್ಪ ಕರೆಕ್ಟ್. ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಓಕೆ, ಭಾಳ ಕೇರ್ಫುಲಿ ಮಾಡ್ಬೇಕು ನೀವು, ಭಾಳ ಕೇರ್ಫುಲಿ. ಓಕೆ, ದಿಸ್ ಇಸ್ ದ ಕ್ವಶನ್. ಓಕೆ, ದಿಸ್ ಇಸ್ ದ ಹಾಫ್ ಕ್ವಶನ್. ದಿಸ್ ಇಸ್ ದ ಹಾಫ್ ಕ್ವಶನ್ ಫ್ರಮ್ ದಿಸ್ ಟು ದಿಸ್. ನೆಕ್ಸ್ಟ್ ದಿಸ್ ಇಸ್ ದ ಫುಲ್ ಕ್ವಶನ್. ಓಕೆ, ಇಲ್ಲಿಂದ ಇಲ್ಲಿ ಮಟ್ಟ ಏನ್ರಿಪ್ಪ ಫುಲ್ ಕ್ವಶನ್ ತಗೋರಿ ಸ್ಕ್ರೀನ್ಶಾಟ್. ಇಲ್ಲಿಂದ ಇಲ್ಲಿ ಮಟ್ಟ ಫುಲ್ ಕ್ವಶನ್. ಸಾರಿ, ಇನ್ನೂ ಬ್ಯಾಲೆನ್ಸ್ ಶೀಟ್ ಮಾಡಿತ್ತಲ್ಲ, ಬ್ಯಾಲೆನ್ಸ್ ಶೀಟ್. ಇಲ್ಲಿಂದ ನೋಡ್ರಿಪ್ಪ ಫುಲ್ ಕ್ವಶನ್. ನೆಕ್ಸ್ಟ್ ಇದು ಏನ್ರಿಪ್ಪ ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಆಮೇಲೆ ಇಲ್ಲಿಂದ ಏನ್ರಿಪ್ಪ ಇಲ್ಲಿಂದ ಏನ್ರಿಪ್ಪ ನಿಮ್ದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಆಮೇಲೆ ಇದು ಏನ್ರಿಪ್ಪ ಇದು ಬ್ಯಾಲೆನ್ಸ್ ಶೀಟ್ ನಿಮ್ದು. ಇದು ಏನ್ರಿ ಬ್ಯಾಲೆನ್ಸ್ ಶೀಟ್. Okay, got my point? This is the way to solve this problem. So now Hindi medium, देखो यहाँ पे, wait a minute. ओके, देखो यहाँ पे आपको क्वेश्चन डिस्कस करता हूँ मैं. ये देखो आपका नेक्स्ट सेकंड क्वेश्चन. आपका क्या है सेकंड क्वेश्चन. सेकंड क्वेश्चन में हमारे को क्या बोल रहा है, मिस्टर सोमेश केप्ट हिज बुक्स अंडर सिंगल एंट्री सिस्टम करके बोल रहा. ओके, ड्यूरिंग द ईयर एंडेड 31/12/2013 हिज कैश ट्रांजेक्शंस वेयर एज अंडर. ये कौन सा अकाउंट है, ये कैश अकाउंट है ये. इसके अंदर रेसिप्ट्स अमाउंट, पेमेंट्स अमाउंट. इसके अंदर सबसे पहले क्या दिया है, फ्रेश कैपिटल ब्राउट इन कैश बोल के. फ्रेश कैपिटल का मतलब क्या है, एडिशनल कैपिटल. एडिशनल कैपिटल हम लोग क्या करते बोलो, ओपनिंग कैपिटल में ऐड करते हैं बैलेंस शीट के अंदर. ओके, सो नेक्स्ट कलेक्शन फ्रॉम डेटर्स. इसका मतलब क्या बोलो, कैश रिसीव्ड फ्रॉम डेटर्स. का इसका मतलब डेटर्स अकाउंट के अंदर बाय कैश अकाउंट रिसीव्ड फ्रॉम डेटर्स बोल के डालना इसको. नेक्स्ट है कैश सेल्स. कैश सेल्स हम लोग ट्रेडिंग अकाउंट के अंदर बाय सेल्स, उसके अंदर कैश सेल्स बोल के लेते हैं इसको. नेक्स्ट क्या दिया, पेड टू क्रेडिटर्स. इसका मतलब क्या है, कैश पेड टू क्रेडिटर्स. इसको टोटल क्रेडिटर्स अकाउंट के अंदर टू कैश अकाउंट ब्रैकेट में पेड टू क्रेडिटर्स बोल के लेना इसको. नेक्स्ट दिया वेजेस बोल के. वेजेस तुम लोग ट्रेडिंग अकाउंट के अंदर टू वेजेस बोल के लेते हैं. उसके बाद में सैलरीज तुम लोग प्रॉफिट एंड लॉस अकाउंट के अंदर टू सैलरीज बोल के लेते हैं. उसके बाद में रेंट, इसको भी कहाँ लेते हैं, प्रॉफिट एंड लॉस अकाउंट के अंदर टू रेंट बोल के लेते हैं. नेक्स्ट ड्राइंग्स है. ड्राइंग्स तुम लोग बैलेंस शीट के अंदर लायबिलिटी साइड कैपिटल में से लेस करते हैं, ड्राइंग्स को लेस करते हैं. ओके, नेक्स्ट है द असेट्स एंड लायबिलिटीज वेयर एज फॉलोज बोल के. ये क्या है, 1/1/2013 का मतलब ओपनिंग बैलेंस. 31/12/2013 का मतलब क्या है, क्लोजिंग बैलेंस. इसके अंदर सबसे पहले क्या दिया, सन्ड्री डेटर्स, ओपनिंग क्लोजिंग, सन्ड्री क्रेडिटर्स, स्टॉक, लैंड एंड बिल्डिंग्स, कैश एट बैंक, फर्नीचर, कैपिटल, डेप्रीसिएट लैंड एंड बिल्डिंग्स बाय 10%. लैंड एंड बिल्डिंग के ऊपर डेप्रिसिएशन कितना लेस करना, 10%. फर्नीचर के ऊपर भी डेप्रिसिएशन कितना लेस करना, 10%. प्रोवाइड फॉर डाउटफुल डेट्स एट 5% ऑन डेटर्स बोल के, मतलब डेटर्स के ऊपर प्रोविजन निकालना 5% का. नेक्स्ट क्या दिया, प्रिपेयर, क्या बनाना, ए टोटल डेटर्स अकाउंट, B total creditors account, C trading and profit and loss account for the year ending 31/12/2013. नेक्स्ट क्या दिया, बैलेंस शीट एज ऑन 31, ये 3 ने आना है 31/12/2013. ओके, तो सबसे पहले तुम लोग क्या बनाओ, ए में टोटल क्रेडिट डेटर्स अकाउंट, यहाँ पे डेबिट, यहाँ पे क्रेडिट बोल के लिख लो, पर्टिकुलर्स रुपीज. ओके, सबसे पहले टू बैलेंस ब्रॉड डाउन. क्या है, टू बैलेंस ब्रॉड डाउन ओपनिंग बैलेंस 1/1/2013. कितना है ओपनिंग डेटर्स का बैलेंस है, यहाँ पे सन्ड्री डेटर्स ओपनिंग डेटर्स का बैलेंस कितना है, 1400. लिख लो यहाँ पे 1400 आ गया. नेक्स्ट बाय बैलेंस कैरिड डाउन 31/12/2013, ये मतलब क्लोजिंग बैलेंस. क्लोजिंग सन्ड्री डेटर्स का बैलेंस कितना है, 2000 रुपीज. ओके, 2000 रुपीज यहाँ पे लिख लो, हुआ नहीं, 2000 रुपीज यहाँ पे लिख लो.
और एक बात है क्लोजिंग डेटर्स, 2 बार रिपीट होता है। क्लोजिंग डेटर्स क्या है, 2 बार रिपीट होता है। क्लोजिंग डेटर्स कितना है, वह 2000 रुपीज। बैलेंस शीट के अंदर यहाँ पे, बैलेंस शीट के अंदर यहाँ पे सन्ड्री डेटर्स बोल के लिखना, क्लोजिंग बैलेंस कितना है, वो 2000 रुपीज। कितना है, 2000 रुपीज। ओके, तो 2 बार रिपीट हो गया क्लोजिंग डेटर्स है। उसके बाद में क्या है अभी, ये हुआ। अब क्या पूछा उन्होंने हमारे को, बी में टोटल क्रेडिटर्स अकाउंट बनाओ करके पूछा, इसलिए बी में टोटल क्रेडिटर्स अकाउंट, यहाँ पे डेबिट, यहाँ पे क्रेडिट बोल के लिख लो, पर्टिकुलर रुपीज। यहाँ पे क्रेडिटर्स का बैलेंस है, बाय से शुरू होता है, बाय बैलेंस ब्रॉट डाउन 1/1/2013। ओपनिंग बैलेंस कितना है क्रेडिटर्स का, सन्ड्री क्रेडिटर्स ओपनिंग बैलेंस है 2730 है ना, यहाँ पे 2730 बोल के ओपनिंग बैलेंस है। ओके, नेक्स्ट है क्लोजिंग बैलेंस, टू बैलेंस कैरी डाउन 31/12/2013। कितना है वो क्लोजिंग बैलेंस क्रेडिटर्स का, क्रेडिटर्स का क्लोजिंग बैलेंस 3000 रुपीज है, तो क्या है 3000 रुपीज, यहाँ पे 3000 रुपीज बोल के लिख लो। क्लोजिंग सन्ड्री डेटर्स भी क्या हुआ, बैलेंस शीट में आया। क्लोजिंग सन्ड्री क्रेडिटर्स भी कहना बोलो, बैलेंस शीट के अंदर आना। बैलेंस शीट में है ना यहाँ पे सन्ड्री क्रेडिटर्स बोल के क्लोजिंग बैलेंस कितना है, वो 3000 रुपीज क्लोजिंग बैलेंस। नेक्स्ट हुआ। अब क्या करना बोलो, नेक्स्ट इतना होने के बाद में यहाँ से आओ, ये सन्ड्री डेटर्स भी हो गया ओपनिंग क्लोजिंग, सन्ड्री क्रेडिटर्स भी हो गया ओपनिंग क्लोजिंग। अब क्या बचा, स्टॉक बचा। क्या बचा, स्टॉक। स्टॉक को क्या करना हमें, ओपनिंग स्टॉक है, क्लोजिंग स्टॉक है, तो ओपनिंग स्टॉक और क्लोजिंग स्टॉक को यहाँ पे ट्रेडिंग एंड प्रॉफिट एंड लॉस अकाउंट के अंदर टू ओपनिंग स्टॉक 1/1/2013 कितना है ओपनिंग बैलेंस हो 2000 रुपीज। ओके, क्लोजिंग बैलेंस बाय क्लोजिंग स्टॉक 31/12/2013 कितना बैलेंस हो 12,000 रुपीज। क्लोजिंग स्टॉक को हमें 2 बार रिपीट करते हैं, बैलेंस शीट में एक बार, यहाँ पे नहीं बैलेंस शीट में स्टॉक बोल के क्लोजिंग स्टॉक लेना, कितना हुआ 12,000 रुपीज। हो गया ना, 2 बार रिपीट क्लोजिंग स्टॉक। सो हुआ इतना। अब नेक्स्ट क्या बचा, लैंड एंड बिल्डिंग्स। कौन सा बैलेंस देख रहे हो तुम लोग हमेशा, क्लोजिंग बैलेंस कितना है वो 4,000 रुपीज। बैलेंस शीट के अंदर, यहाँ पे बैलेंस शीट है ना, पे बैलेंस शीट के अंदर लैंड एंड बिल्डिंग्स कितना है वो क्लोजिंग बैलेंस है 4,000 रुपीज। सो नेक्स्ट क्या बचा अभी, कैश एट बैंक। कौन सा बैलेंस देखना तुम लोग, क्लोजिंग बैलेंस कितना है वो 4,230 क्लोजिंग बैलेंस। कैश एट बैंक भी कहाँ पे आता है, बैलेंस शीट में आता है ना, पे कैश एट बैंक क्लोजिंग बैलेंस कितना है वो 4,230 क्लोजिंग बैलेंस लेना। हो गया। नेक्स्ट क्या बचा अभी, नेक्स्ट फर्नीचर। फर्नीचर भी क्या होता है, एसेट होता है। क्लोजिंग बैलेंस कितना है इसका 1,000 रुपीज है ना। तो बैलेंस शीट के अंदर जाने का, बैलेंस शीट में जाओ, यहाँ पे कितना है फर्नीचर। ओके, यहाँ पे क्या है फर्नीचर। फर्नीचर कितना है, उसका अमाउंट कितना है 1,000 रुपीज। कितना है 1,000 रुपीज, फर्नीचर का 1,000 रुपीज। नेक्स्ट कैपिटल। कैपिटल कौन सा कैपिटल है ये, ओपनिंग कैपिटल। मैं तुम्हारे को बोलूं, अगर ओपनिंग कैपिटल दिया तुम्हारे को, क्वेश्चन के अंदर ओपनिंग कैपिटल दिया, तो तुम्हारे को स्टेटमेंट ऑफ अफेयर्स बनाने की जरूरत नहीं। ओके, अगर तुम नेक्स्ट, अगर तुम्हारे को क्लोजिंग कैश बैलेंस भी दिया, क्या दिया, क्लोजिंग कैश एट बैंक क्लोजिंग बैलेंस दिया, तो तुम्हारे को कैश अकाउंट बनाने की जरूरत नहीं। ठीक है, कैश अकाउंट क्लोजिंग बैलेंस दिया तो कैश अकाउंट बनाने की जरूरत नहीं। ओपनिंग कैपिटल दिया तो स्टेटमेंट ऑफ अफेयर्स बनाने की जरूरत नहीं। ठीक है, अब कहाँ पे थे हमें, कैपिटल में। ओपनिंग कैपिटल है, कौन सा कैपिटल है, ओपनिंग कैपिटल 6,500। कैपिटल तुम्हारा कहाँ पे आता है, बैलेंस शीट के अंदर आता है। कैपिटल बैलेंस शीट के अंदर, कैपिटल ओपनिंग कैपिटल कितना हुआ 6,500 रुपीज। ओके, हुआ अभी। तो ये सभी हो गया हमारा, क्या हो गया, ये वाला हो गया, ओपनिंग क्लोजिंग हमारा पूरा हो गया। अब क्या बचा, यह बचा देखो, डेप्रीसिएट लैंड एंड बिल्डिंग बाय 10%। 10% डेप्रीसिएशन करो उसके ऊपर, लैंड एंड बिल्डिंग के ऊपर। यहाँ पे ना लैंड एंड बिल्डिंग कितना लेस करना, लेस डेप्रीसिएशन एट 10%। 4,000 ये अमाउंट के ऊपर, कौन सी, ये अमाउंट के ऊपर 4,000 इंटू 10% कितना था 400। 4,000 माइनस 400 कितना आया 3,600 रुपीज। अब आया देखो डेप्रीसिएशन बोल के, डेप्रीसिएशन ऑन क्या है लैंड एंड बिल्डिंग कितना वो 400 रुपीज, वो प्रॉफिट एंड लॉस अकाउंट के अंदर ट्रांसफर करना। टू डेप्रीसिएशन ऑन लैंड एंड बिल्डिंग्स कितना वो अमाउंट है 400 रुपीज। ओके, 400 रुपीज ट्रांसफर करो वहाँ पे 400 रुपीज। ओके, सो नेक्स्ट अभी यहाँ देखो, डेप्रीसिएट फर्नीचर बाय 10%। ओके, फर्नीचर के ऊपर 10% लेस करना। यहाँ पे ने फर्नीचर इसके ऊपर लेस 10 डेप्रीसिएशन एट 10%। 1,000 के ऊपर, यहाँ पे 1,000 के ऊपर 10% क्या करो, 10% क्या करो लेस करो। कितना आता तुम्हारा 100 रुपीज। 1,000 माइनस 100 कितना आता 900। क्या था 900। अब तुम्हें क्या करना, डेप्रीसिएशन ऑफ फर्नीचर कितना हो 100 रुपीज। कितना 100 रुपीज, यहाँ पे प्रॉफिट एंड लॉस अकाउंट में लेना। टू डेप्रीसिएशन ऑन फर्नीचर बोल के कितना 100 रुपीज। हो गया। सो नेक्स्ट है क्या बचा, प्रोवाइड फॉर डाउटफुल डेट्स एट 5% ऑन डेटर्स। ओके, डेटर्स के ऊपर कितना निकालना, प्रोविजन है 5%।
तो डेटर्स तुम्हारा कहाँ पे है, डेटर्स तुम्हारा यहाँ पे कहाँ बोलो, सन्ड्री डेटर्स, यहाँ पे बैलेंस शीट में क्लोजिंग बैलेंस है ना, क्लोजिंग बैलेंस 2000 रुपीज़, इसके अंदर से लेस प्रोविजन फॉर डाउटफुल डेट्स एट 5%, ये 2000 के ऊपर 5% निकालो, 2000 के ऊपर 5% निकालो, कितना आता 100 रुपीज़, 2000 में से 100 निकालो कितना आता 1900 आता, ठीक है। अब ये प्रोविजन फॉर डाउटफुल डेट्स है 100 रुपीज़ कहाँ पे लेना बोलो, प्रॉफिट एंड लॉस अकाउंट के अंदर है, टू प्रोविजन फॉर डाउटफुल डेट्स है यहाँ पे 100 रुपीज़ लेना, हो गया नहीं। सो अभी नेक्स्ट कहाँ पे आना बोलो, वेट अ मिनट, ओके। सो अब क्या हुए, मैं हमारे सभी एडजस्टमेंट्स खत्म हुए ना, तो कहाँ पे थे मैं अभी, स्टॉक में थे नहीं, स्टॉक हुआ सभी, प्रोविजन फॉर डाउटफुल डेट्स हमारा हुआ यहाँ पे लिए, अब क्या बचा है यहाँ से, ये तो पूरा खत्म हुआ हमारा, ऑलमोस्ट खत्म हुआ हमारा। यहाँ पे स्टॉक था ना, स्टॉक क्या है, क्लोजिंग स्टॉक, ये स्टॉक है ना यहाँ पे, क्लोजिंग स्टॉक कितना है, क्लोजिंग स्टॉक है 12,000 रुपीज़, कितना 12,000 रुपीज़, इसको बैलेंस शीट में लेना, ये स्टॉक को बैलेंस शीट में लेना है ना पे 12,000 रुपीज़ बोल के, ओके ये भी हुआ। नेक्स्ट अभी ऊपर से आओ, यहाँ पे खत्म होने में ऊपर से आओ, सबसे पहले रेसिप्ट्स में आओ, रेसिप्ट्स में क्या दिया उन्हें, सबसे पहले तुम्हारे को फ्रेश कैपिटल ब्राउट इनटू कैश बोला, फ्रेश कैपिटल है ब्राउट इनटू कैश, इसका मतलब क्या, एडिशनल कैपिटल, इसको कैपिटल में ऐड करना, बैलेंस शीट के अंदर यहाँ पे कैपिटल के अंदर ऐड करना, इसको ऐड फ्रेश एडिशनल कैपिटल, फ्रेश कैपिटल कितना 15,200, ओके। सो नेक्स्ट अभी क्या है, ये होने के बाद में यहाँ पे कलेक्शन फ्रॉम डेटर्स बोल के है ना, ये कैश रिसीव्ड फ्रॉम डेटर्स 22,000 रुपीज, इसको डेटर्स अकाउंट में लेना, टोटल डेटर्स अकाउंट के अंदर है बाय कैश अकाउंट, क्या बोल के लेना इसको, बाय कैश अकाउंट रिसीव्ड फ्रॉम डेटर्स बोल के 22,000 रुपीज, ओके। नेक्स्ट क्या बचा, कैश सेल्स 1,200, कैश सेल्स को ट्रेडिंग अकाउंट के अंदर बाय सेल्स बोल के लेना, कैश अकाउंट को ट्रेडिंग अकाउंट के अंदर बाय सेल्स, इसमें कैश सेल्स कितना है वो 1,200, ओके। सो अभी नेक्स्ट क्या है हमारा, इतना होने के बाद में रेसिप्ट्स के साइड पूरा खत्म हुआ, अब पेमेंट्स के साइड यहाँ पे क्या पूछा, सबसे पहले पेड टू क्रेडिटर्स, मतलब कैश पेड टू क्रेडिटर्स का अकाउंट के अंदर आओ, क्रेडिटर्स अकाउंट के अंदर आओ, इसमें टू कैश अकाउंट पेड टू क्रेडिटर्स कितना है 28,200, ओके। नेक्स्ट हमारा क्या है, वेजेस बोल के, वेजेस इसको ट्रेडिंग अकाउंट के अंदर है 2 वेजेस, ओके, ट्रेडिंग अकाउंट के अंदर 2 वेजेस है ना, यहाँ पे ट्रेडिंग अकाउंट के अंदर 2 वेजेस 1,500। नेक्स्ट है सैलरीज, ये सैलरीज और रेंट दोनों भी कहा ना, प्रॉफिट एंड लॉस अकाउंट के अंदर आना, सैलरीज और रेंट कहाँ पे, प्रॉफिट एंड लॉस अकाउंट के अंदर दोनों भी आना, ठीक है, दोनों का अमाउंट 800 है, उसके बाद में 1,200, ये भी हुआ हमारा। नेक्स्ट क्या बचा अभी, ड्राइंग्स, मैं तुम्हारे क्या बता, ड्राइंग्स क्या करना, लेस करना, कैपिटल में से लेस करना ड्राइंग्स को, तो ड्राइंग्स को कैपिटल में से, हाँ यहाँ पे ना कैपिटल, इसमें से ड्राइंग्स को क्या करना, लेस करना, लेस ड्राइंग्स कितना है वो 3,300। सो पूरा खत्म हुआ अभी, ओके, ऑलमोस्ट पूरा खत्म हुआ हमारा। खत्म होने के बाद में सबसे पहले किसको क्लोज करो, डेटर्स अकाउंट को क्लोज करो सबसे पहले। यहाँ पे देखो 22,000 प्लस 2,000 कितना होता है 24,000, सेम 24,000 यहाँ पे लिख लो, इसमें से 1,400 को निकालो, बचा कितना तुम्हारा 22,600 बचा, इसको क्या बोलते तुम लोग, टू क्रेडिट सेल्स है, बैलेंसिंग फिगर बोलते हैं इसको। क्रेडिट सेल्स को ट्रेडिंग अकाउंट के अंदर बाय सेल्स बोल के देना, ट्रेडिंग अकाउंट के अंदर है, यहाँ पे देखो क्रेडिट सेल्स बोल के, इसमें कितना 22,600, दोनों को ऐड करो, यहाँ पे लिख लो 23,800, हो गया नहीं। सो अभी नेक्स्ट डेटर्स अकाउंट तो हमारा क्लोज हुआ, अब क्या बचा क्रेडिटर्स अकाउंट। क्रेडिटर्स अकाउंट के अंदर इधर ज्यादा है, डेबिट साइड 28,200 प्लस 3,000 कितना आया 31,200, सेम 31,200 इधर लिख लो, इसमें से 2,730 माइनस करो, इसमें से क्या होता बोलो, इसमें से क्या बचता तुम्हारा, इसमें से क्या बचता 28,470, इसको क्या बोलते तुम लोग बाय क्रेडिट परचेजेस, इसको बैलेंसिंग फिगर क्रेडिट परचेज बोल के है, तो कहाँ पे आना ट्रेडिंग अकाउंट के अंदर 2 परचेजेस है, मैंने ट्रेडिंग अकाउंट के अंदर 2 परचेजेस क्रेडिट, हाँ कितना है वो 28,470, तो क्या हुआ क्रेडिटर्स अकाउंट भी क्या हुआ क्लोज हुआ। अब बिल्स रिसीवेबल अकाउंट, बिल्स पेबल अकाउंट हम लोग नहीं बनाते, क्यों बताओ, यहाँ पे दिया नहीं, पूरे क्वेश्चन के अंदर है बिल्स रिसीवेबल अकाउंट और बिल्स पेबल अकाउंट के बारे में कुछ भी नहीं दिया, तो हमें नहीं बनाना, ठीक है। इतना होने के बाद में ट्रेडिंग अकाउंट को क्लोज करो, सबसे पहले यहाँ पे ज्यादा है 23,800 प्लस 12,000 कितना था 35,800, सेम 35,800 यहाँ पे लिख लो, इसमें से ये माइनस करो पूरा अमाउंट कितना बचा 3,830, इसको क्या बोलते तुम लोग टू ग्रॉस प्रॉफिट कैरिड डाउन, बैलेंसिंग फिगर सेम बाय ग्रॉस प्रॉफिट ब्रॉट डाउन बोल के लिख लो, यहाँ पे कितना 3,830, ओके, सेम अमाउंट यहाँ पे लिख लो, सेम अमाउंट यहाँ पे 3,830, उसमें से माइनस कर लो पूरा अमाउंट कितना बचता 1,000 कितना है
230 बचा, इसको तुम लोग क्या बोलते हैं, टू नेट प्रॉफिट ट्रांसफर टू बैलेंस शीट। अब ये नेट प्रॉफिट को बैलेंस शीट के अंदर ट्रांसफर करना, बैलेंस शीट के अंदर यहाँ पे एडिशनल कैपिटल बोल के ना यहाँ पे ट्रांसफर करना, नेट प्रॉफिट बोल के। कितना नेट प्रॉफिट है, 1230, ये वाला है ना, इसको यहाँ पे ट्रांसफर करना। ओके, अब इसको ऐड करो, 6500 प्लस 15200 प्लस 1230 कितना था तुम्हारा, 22930 आता। इसमें से ड्राइंग्स को लेस करना, 3300 निकालने के बाद में कितना आता तुम्हारा, 19630 आया। ओके, क्लोजिंग डेटर्स, क्लोजिंग क्रेडिटर्स तो तुम्हारा यहाँ पे दोनों को ऐड करने के बाद में तुम्हारा आंसर कितना आया, 22630। सेम 22630 को यहाँ पे लिख लो, इसमें से सभी ये करो, टोटल करो, 12,000 उसके बाद में 3600, उसके बाद में 4230, उसके बाद में 900, उसके बाद में 1900, ये सभी कितना था, 22,630। ये है तुम्हारा ओवरऑल 15 मार्क्स का सिंगल एंट्री सिस्टम। ओके, विल टेक वन मोर प्रॉब्लम, टिल देन टेक द स्क्रीनशॉट। ये है आपका क्वेश्चन। ओके, ये ऐसे यहाँ से लेकर यहाँ तक हाफ क्वेश्चन है, टेक द स्क्रीनशॉट। नेक्स्ट, दिस इज द हाफ पार्ट, this is the half part question. Next, this is the total debtors account and the total creditors account. Next, this one is the trading and profit and loss account. Next, this one is the balance sheet. This one is the balance sheet. Okay, hope you all understood this problem much better and very well. We'll take some more problems, then we'll wind up this chapter. Okay, till then, thank you all of you.